ಸಮಿತಿಯಲ್ಲಿ ಸಹಕಾರ ಕೆಲಸ ಮಾಡ್ತಾ ಇದ್ದೇನೆ. ನಮಗೆ 2016ರಲ್ಲಿ ಅಲಾಟ್ ಆಗಿತ್ತು ಇದು ಸೈಟು. ಆಮೇಲೆ 2022ರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ CAಯಿಂದ, ನಮ್ಮ ಸರ್ಕಾರದ ವತಿಯಿಂದಲೇ ಆಗಿದೆ ನಮಗೆ. ಮತ್ತು ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ ಈ ಸೈಟು. ಇದರ ಮೆಜರ್ಮೆಂಟ್ ಬಂದು 1870 ಬರುತ್ತೆ. ಆ ಥರ ಆಗಿ ಈಗ ಅಂದರೆ ನಾವು 2010 ವರ್ಷದ ಹೋರಾಟಗಳ ನಂತರ ನಮ್ಮ ಸರ್ಕಾರದಿಂದ ಕೊನೆಗೆ ಅನುಮತಿ ಸಿಕ್ಕಿದೆ ನಮಗೆ. ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಒಂದು ಭವನ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಕಮಿಟಿಯವರನ್ನ ಡಿಸೈಡ್ ಮಾಡಿದ್ದೀವಿ. ಹಾಗಾಗಿ ಇದಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರನೂ ಕೂಡ ನಾವು ಬಯಸ್ತಾ ಇದ್ದೀವಿ. ಮತ್ತು ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಬಸವಣ್ಣನವರ ವಚನಗಳು ಮತ್ತು ಬಸವಣ್ಣವರು ಏನೇನು ಇದುವರೆಗೆ ಅವರ ಆದರ್ಶಗಳೇನಿದೆ ಅದನ್ನು ನಾವು ಪ್ರಚಾರ ಮಾಡುವಂಥದ್ದು, ಮತ್ತು ಶಿವದೀಕ್ಷೆ ಮಾಡುವಂಥದ್ದು, ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಟ್ಯೂಷನ್ಸ್ ಇರ್ಬೋದು, ಆ ಥರ ಏನಾದರೂ ಮುಂದಿನ ದಿನಗಳಲ್ಲಿ ಮಾಡೋ ಒಂದು ಉದ್ದೇಶ ಇದೆ. ಮತ್ತು ಅದೇ ರೀತಿ ಕೂಡ ನಮ್ಮ ಈ ಪ್ರಾಂತ್ಯದಲ್ಲಿ ಬಸವ ಭವನ ಅಂತ ಎಲ್ಲೂ ಇಲ್ಲ, ನಮ್ಮ ವೀರಶೈವರಿಗೆ ಅಂತ ಇಲ್ಲ. ಅದನ್ನು ಈಗ ನಮಗೆ ದಯಮಾಡಿ ನಮ್ಮ ಕಂದಾಯ ಸಚಿವರು ಅವ್ರಿಗೂ ಸಪೋರ್ಟ್ ಇದೆ, ಮತ್ತು ನಮ್ಮ BJP ರವಿ ಅಣ್ಣವರು ಎಲ್ಲರೂ ಸೇರಿ ಇಲ್ಲಪ್ಪ ನೀವು ಮಾಡಿ, ಇಲ್ಲಿ ಒಂದು ಸಮಾಜದ ಈ ಜಾಗದಲ್ಲಿ ನಿಮ್ಮ ಸಮಾಜದ ಒಂದು ಬೇಕಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದು ಮುಂದೆ ಇನ್ನೂ ಉನ್ನತವಾಗಿ ನಡಿಬೇಕು. ಅದಕ್ಕೆ ತಮ್ಮೆಲ್ಲರ ಸಹಾಯ ಬೇಕು ಅಂತ ನಾನು ಕಮಿಟಿಯ ಪರವಾಗಿ ಕೇಳ್ಕೊತೀನಿ. ನಮ್ಮ ಕಮಿಟಿನಲ್ಲಿ ಈಗ ಮೊನ್ನೆ ತಾನೇ ಎಲೆಕ್ಷನ್ ಆಗಿ ಹೊಸ ಕಮಿಟಿ ಬಂದಿದ್ದೀವಿ. ಹೊಸ ಕಮಿಟಿ ಬಂದ ತಕ್ಷಣ ಪೂಜೆ ಶುರು ಮಾಡಿ, ಲಾಸ್ಟ್ ಕಮಿಟಿ ಅಂದರೆ ಇದುವರೆಗೂ ಕಂಟಿನ್ಯೂಸ್ ಆಗಿ ನಮ್ಗೆ ಯಾವುದೇ ಕಮಿಟಿ ಬರಲಿ ಎಲ್ಲರೂ ಒತ್ತಾಸೆ ಏನಂದರೆ ಭವನ ನಿರ್ಮಾಣ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ, ಭವನ ನಿರ್ಮಾಣ ಮಾಡಬೇಕು ಚಾನಲ್ ಆ ರೀತಿ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಇವಾಗ ನಾವು ಹೊಸದಾಗಿ ನಮ್ಮ ಚಂದ್ರಶೇಖರನವರು ಬಂದಿದ್ದಾರೆ, ಈಗ ಹೊಸದಾಗಿ ಮತ್ತೆ ಜಯಕುಮಾರ್ ಅವರು ಅವರು ಅಂದರೆ ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಒಳ್ಳೆ ಭವನ ನಿರ್ಮಾಣ ಮಾಡಬೇಕು, ಸಾಂಸ್ಕೃತಿಕ ಕೇಂದ್ರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರು ದಯಮಾಡಿ ಸಹಾಯ ಸಹಕಾರನ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ನಾವು ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ಗಳಿಗೂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೀವಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ. ನಮ್ಮ ಸದಸ್ಯರಿಗೂ ಕೂಡ ಮನವಿ ಮಾಡಿದ್ದೀವಿ. ಎಲ್ಲರೂ ಸಹ ಉತ್ಸಾಹದಿಂದ ಬಂದಿದ್ದಾರೆ. ಇದನ್ನ ತಾವು ನೋಡ್ಬೋದು, ಈ ಜನಸಂಖ್ಯೆ ನೋಡಿದ್ರೆ ನಿಜವಾಗ್ಲೂ ನಮಗೇನೂ ತೊಂದರೆ ಇಲ್ಲ. ನಾವು ಆ್ಯಕ್ಚುಲಾಗಿ G+3 ಅಂತ ಇದ್ವಿ. ನಮಗೇನಾದ್ರು ಸಹಾಯ ಮಾಡಿ ಗೌರ್ಮೆಂಟಿಂದ ಇಲ್ಲ ಪರವಾಗಿಲ್ಲ ನೀವು ಇನ್ನು ಎಕ್ಸ್ಪ್ಲೋರ್ ಮಾಡಿ ಅಂದರೆ ಮಾಡುವಂಥ ಶಕ್ತಿ ನಮ್ಮ ಈ ಜನಗಳಿಂದ ಇದೆ ಅಂತ ತಿಳ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಹರಿ ಸಾಹೇಬರು ಕೂಡ ಮತ್ತು ನಮ್ಮ ಲಕ್ಷ್ಮೀ ಹರಿಯವರು ಈ ಡೇ 1ನಿಂದ ಇವತ್ತವರೆಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಭವನ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ದಯಮಾಡಿ. ಮತ್ತು ಇದ್ರ ಬಗ್ಗೆ ನಮ್ಮ ಚಂದ್ರಶೇಖರ್ ಅವರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಅಧ್ಯಕ್ಷರಾಗಿ ನನ್ನ ರೀತಿಯಲ್ಲಿ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ನನಗೆ ನಿಯರ್ಲಿ ಒಂದು 40 ಜನ ಒಂದು ಪಿಲ್ಲರ್ಸ್ ಇದ್ದಾರೆ. ಆ 40 ಜನ ಪಿಲ್ಲರ್ಸೂ ಒಂದು ಸ್ವಲ್ಪ ಕೈ ಹಾಕ್ಬಿಟ್ರು. ಹಾಗೆಯೇ ನಮ್ಮ ಮುಖಂಡರು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅದೊಂದು ಪಕ್ಷ ಆಗಿರ್ಬೋದು, ನಮ್ಮ ಜನಾಂಗ ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅದು ಸಮಿತಿನಲ್ಲಿ ನಾವೇನು ಅದನ್ನು ಮಾಡಲ್ಲ, ಎಲ್ಲರನ್ನೂ ಒಟ್ಟಿಗೆ ಮಾಡ್ಕೊಂಡು ನಾವು ತಗೊಂಡೋಗೋಣ. ಹಾಗೆ ಬೇರೆ ಬೇರೆ ಸಮುದಾಯಕ್ಕೆ ಬೇರೆ ಒಂದು ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಒಂದು ಆಫೀಸ್ ಅಂತ ಸ್ಥಳಾವಕಾಶ ಇದೆ. ಇದು 2 ವರ್ಷದಿಂದನೇ ಇದ್ರ ರೀತಿಯಲ್ಲಿ ಗೌರ್ಮೆಂಟ್ಗೆ ದುಡ್ಡು ಕಟ್ಬಿಟ್ಟು CA ಸೈಟ್ ಲಾಕ್ ಮಾಡ್ಕೊಂಡಿದ್ದೀವಿ. 2 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ವಿ. BBMPಯಿಂದ ನಾವು ಒಂದು ಪ್ಲಾನ್ ತೊಗೊಂಡಿದ್ವಿ, ಮತ್ತು BBMP ಬೇಡ BDಯಿಂದ ತೊಗೊಂಡಿದ್ರು. BDಯಿಂದ ಅಪ್ರೂವಲ್ ಪ್ಲಾನು ಸಹ ಆಗಿದೆ, ಲೈಸೆನ್ಸು ಸಹ ಕೊಟ್ಟಿದ್ದಾರೆ, ವರ್ಕಿಂಗ್ ಪ್ಲಾನು ರೆಡಿ ಮಾಡಿದ್ದೀವಿ. ಹೀಗಾಗಿ ಇವತ್ತು UDP ಸಾಹೇಬರು ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಮಾನ್ಯ ನಮ್ಮ ಕಂದಾಯ ಸಚಿವರು ಶಾಸಕರು ಅವರು ರವೀಣ್ಣ ಬಂದಿದ್ದರು, ಎಲ್ಲರೂ ಮುಖಂಡರು ಬಂದಿದ್ದಾರೆ. ಅವರೆಲ್ಲರ ಒಂದು ಒತ್ತಾಸೆ, ನಮ್ಮ ಒಂದು ಬೇಡಿಕೆ ಈಡೇರಲಿ ಶೀಘ್ರದಲ್ಲಿ ಅಂದ್ಬಿಟ್ಟು ತಮ್ಮಲ್ಲಿ ಇಲ್ಲಿರೋ ನೆರೆದಿರುವಂಥ ಎಲ್ಲರಿಗೂ ನಮಸ್ಕಾರ, ಶರಣ.